ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ ನಮೋಸ್ತುತೆ. ರತತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಢುಷೆ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ವೈ ನಮಃ. ವಿದ್ಯಾಕಾಮಸ್ತು ಗಿರಿಶಂ ದಾಂಪತ್ಯಾರ್ಥಮುಮಾಂಸತೀಂ ನಹ್ಯೇತತ್ ಪರಮಾಶ್ಚರ್ಯಂ ಸ್ವರ್ಧುನ್ಯಾ ಯದಿ ಹೋದಿತಂ ಅನಂತಚರಣಾಂಭೋಜ ಪ್ರಸೂತಾಯ ಭವಚ್ಛಿರಃ. ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿರಾಮಯಾಃ ತೇ ಪುನಂಚುರುಕಾಲೇನ ದರ್ಶನಾದೇವ ಸಾಧವಃ. ಸಾಧವೋ ನ್ಯಾಸಿನಃ ಶಾಂತಾಃ ಬ್ರಹ್ಮಿಷ್ಠಾಃ ಲೋಕಪಾವನಾಃ ಹರಂತ್ಯಘಂ ತೇಂಗಸಂಗಾತ್ ಯೇ ಪ್ರಾಪ್ತಾ ಸ್ವಹೃದಾ ಹರಿಂ. ಸರ್ವಾರ್ಥ ಸಂಭವೋ ದೇಹೋ ಜನಿತಃ ಪೋಷಿತಃ ಪುನಃ ನತಯೋರ್ಯಾತಿ ನಿರ್ವೇಶಂ ಪಿತ್ರೋರ್ಮರ್ತ್ಯಃ ಶತಾಯುಷ. ಶ್ರೀ ಗುರುಭ್ಯೋ ನಮಃ. ವಿಶ್ವಾವಸು ಸಂವತ್ಸರದ ಆಶ್ವಿನ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನ ಇವತ್ತು. ನಾವು ನಮ್ಮ ತಂದೆಯವರ ಪಿತೃಕಾರ್ಯವನ್ನು ಗಂಗೆಯ ತೀರದ ಹರಿದ್ವಾರದಲ್ಲಿ ನಮ್ಮ ಗುರುಗಳಿಂದ ಸ್ಥಾಪಿತವಾದಂತಹ ಮಠದಲ್ಲಿ ಅದನ್ನು ಮಾಡಿದ್ದೇವೆ. ಇವತ್ತು ಸಾಯಂಕಾಲ ಈ ಪವಿತ್ರ ಪರಿಸರದಲ್ಲಿ ಇಂಥ ಒಂದು ವಿಶಿಷ್ಟವಾದ ದಿನದಲ್ಲಿ ಭಾಗವತದ ಒಂದಿಷ್ಟು ಶ್ರವಣ ಮಾಡಬೇಕು ಅಂತ ನಾವಿಲ್ಲಿ ಆಸೀನರಾಗಿದ್ದೀವಿ. ಇವತ್ತು ನಾವು ನೋಡಿದ ಶ್ಲೋಕಗಳು, ಮಂಗಲಾಚರಣದ ರೂಪದಲ್ಲಿ ನೋಡಿದ ಎಲ್ಲ ಶ್ಲೋಕಗಳು ಕೂಡ ಭಾಗವತದ್ದೇ. ಒಂದು ಮಾತ್ರ ಭಾಗವತ ತಾತ್ಪರ್ಯದ್ದು. ಕೃಷ್ಣಾಯ ವಾಸುದೇವಾಯ ಅನ್ನುವುದು ಮತ್ತು ವಿಷ್ಣುಪತ್ನಿ ಮಹಾಮಾಯೆ ಅಂತ ಲಕ್ಷ್ಮೀದೇವಿ ಸ್ತೋತ್ರ ಅವೆರಡು ಭಾಗವತದ್ದೇ. ರತತ್ವಾದ್ ಭಾತ್ಮಕೆ ವಿಷ್ಣಾವ್ ಅನ್ನುವುದು ಮುಖ್ಯಪ್ರಾಣ ಸ್ತೋತ್ರ ಭಾಗವತ ತಾತ್ಪರ್ಯದ್ದು. ನಮೋ ರುದ್ರಾಯ ಮಹತೆ ಅಂತೇನು ಹೇಳಿದೆ ಅದು ಭಾಗವತದ್ದೇ. ವಿದ್ಯಾಕಾಮಸ್ತು ಗಿರಿಶಂ ದಾಂಪತ್ಯಾರ್ಥಂ ಉಪಾಂಸತೀಂ ಅಂತ ಇದೇ ಎರಡನೇ ಸ್ಕಂದದ ಮೊದಲಿಗೆ ಬಂದಿರುವಂತಹ ಶ್ಲೋಕ. ಶಿವ ಮತ್ತು ಪಾರ್ವತಿಯರ ಸ್ತೋತ್ರ ಅಲ್ಲಿ ಬಂದಿದೆ. ಇದಾದ ಬಳಿಕ ನ ಹ್ಯಮ್ಮಯಾನಿ ತೀರ್ಥಾನಿ ಗುರುಗಳ ಸ್ತೋತ್ರ, ಸಾಧವೋ ನ್ಯಾಸಿನ ಶಾಂತಾಃ ಅಂತ ಇದು ಕೂಡ ಗುರುಗಳ ಸ್ತೋತ್ರ ಬಂದಿದೆ. ಇದಕ್ಕಿಂತ ಪೂರ್ವದಲ್ಲಿ ಗಂಗಾ ನದಿಯ ಸ್ತೋತ್ರವನ್ನು ಕೂಡ ನಾವು ಮಾಡಿದ್ದೇವೆ. ಗಂಗೆಯ ತೀರದಲ್ಲಿ ನಾವಿವತ್ತಿರೋದ್ರಿಂದ ಗಂಗೆಯ ಸ್ತೋತ್ರವನ್ನು ಕೂಡ ಭಾಗವತದ 9ನೇ ಸ್ಕಂದದಲ್ಲಿ ಇವೆಲ್ಲ ವಿಷಯಗಳೇನು ಬಂದಿವೆ ಅಲ್ಲಿ ನಾವಿದನ್ನು ನೋಡಿದ್ದೀವಿ. ಭಗೀರಥ ಗಂಗೆಯನ್ನು ಭುವಿಗೆ ತಂದಂಥ ಒಂದು ಪ್ರಸಂಗ ಅಲ್ಲಿ ಬಂದಿರುವಂತೆ ಈ ಶ್ಲೋಕವನ್ನು ನಾವು ನೋಡಿದ್ದೀವಿ. 9ನೇ ಸ್ಕಂದದ 8ನೇ ಅಧ್ಯಾಯದಲ್ಲಿ 45ನೇ ಶ್ಲೋಕ ಗಂಗಾದೇವಿ ಕುರಿತಾಗಿ. ಸರ್ವಾರ್ಥ ಸಂಭವೋ ದೇಹ ಅಂತ 10ನೇ ಸ್ಕಂದದಲ್ಲಿ ಬರುವಂತೆ ತಂದೆ ತಾಯಂದಿರ ಸ್ತೋತ್ರ ಅದು. ಇಷ್ಟನ್ನೆಲ್ಲವನ್ನು ಕೂಡ ನೋಡಿದ್ದೇವೆ. ಗಂಗಾ ತೀರದಲ್ಲಿ ಇರುವುದರಿಂದ ಗಂಗೆಯ ಸ್ತೋತ್ರವನ್ನು ನೋಡಿದ್ದೇವೆ. ಮತ್ತೆ ಎಲ್ಲ ಗುರುಗಳ ಸ್ತೋತ್ರವನ್ನು ಕೂಡ ನಾವು ನೋಡಬೇಕು. ಅದನ್ನು ಭಾಗವತದಲ್ಲಿ ಇದ್ದದನ್ನೇ ನೋಡಿದ್ದೇವೆ. ಗಂಗೆ ಈ ಭೂಮಿಗೆ ಬರ್ಲಿಕ್ಕೆ ಒಪ್ಕೊಂಡ್ಲಲ್ಲ, ಈ ಸಗರನ ಸತ್ತು ಹೋದಂಥ ಮಕ್ಕಳನ್ನು ಬದುಕಿಸಲಿಕ್ಕೆ ಭಗೀರಥನ ಪ್ರಾರ್ಥನೆಯಂತೆ. ಆಗ ಒಪ್ಕೊಂಡ್ರೂ ಕೂಡ ಅವಳು ಒಂದು ಪ್ರಶ್ನೆ ಕೇಳಿದ್ಲಂತೆ. ನನ್ನ ಅಪಾರವಾದ ವೇಗವನ್ನು ಭೂಮಿಯಲ್ಲಿ ಸಹಿಸುವವರು ಯಾರು? ಇದು ಒಂದು ಪ್ರಶ್ನೆ. ಅದನ್ನ ಯಾರೂ ತಡೆ ಹಿಡಿದೇ ಹೋದರೆ ನಾನು ಪಾತಾಳಕ್ಕೆ ಹೋಗಿಬಿಡುವ ಪ್ರಸಂಗ ಇದೆ. ಮತ್ತೆ ನಾನು ಭೂಮಿಗೆ ಇಳಿದು ಬಂದರೆ ಈ ಪಾಪಿಗಳಾದ ಮಾನವರು ನನ್ನಲ್ಲಿ ತಮ್ಮ ಪಾಪವನ್ನೆಲ್ಲ ತೊಳ್ಕೊಳ್ತಾರೆ. ಆ ಪಾಪವನ್ನು ನನ್ನಿಂದ ತೊಡೆದು ಹಾಕುವವರು ಯಾರು ಅಂತ ಅವಳು ಭಗೀರಥನ ಕೇಳಿದ್ಲಂತೆ. ಆಗ ಅವನು ಹೇಳಿದ, ಸಾಮಾನ್ಯ ಹುಲುಮಾನವರ ಪಾಪವನ್ನು ನೀನು ಪರಿಹರಿಸು. ನಿನ್ನಲ್ಲಿ ಆ ಪಾಪ ಏನು ಸಂಗ್ರಹಿತ ಆಗ್ತದೆ ಅದನ್ನು
ಬ್ರಹ್ಮಜ್ಞಾನಿಗಳಾದಂತಹ ವಿರಕ್ತರಾದ ಭಗವದ್ಭಕ್ತರು ನಿನ್ನಲ್ಲಿ ತೀರ್ಥಯಾತ್ರೆಗೇನು ಬರ್ತಾರೆ, ಅವರು ಲೋಕವನ್ನೇ ಪಾವನಗೊಳಿಸುವಂಥವರು, ಭಗವಂತನ ತಮ್ಮ ಹೃದಯದಲ್ಲಿ ಹೊತ್ತವರು. ಅವರು ನಿನ್ನಲ್ಲಿ ಪಾದ ಪ್ರಕ್ಷಾಳನ, ಸ್ನಾನ ಇತ್ಯಾದಿಗಳನ್ನು ಮಾಡ್ತಾರೆ. ಜನರ ಪಾಪವನ್ನೂ ಪರಿಹಾರ ಮಾಡ್ತಾರೆ. ಹರಂತ್ಯಗಂ ತೇಂಗ ಸಂಗಾತ್. ವಸ್ತುತಃ ಈ ಹುಲು ಮಾನವರ, ಕ್ಷುದ್ರ ಮಾನವರ ಪಾಪವನ್ನು ನೀನು ಪರಿಹಾರ ಮಾಡಿದಾಗ ನಿನಗೇನೂ ಪಾಪ ಬರೋದಿಲ್ಲ. ಆದರೆ ಪಾಪವಿದೆ ಅಂತಾದರೆ ಆ ಸಾಧುಗಳು ನಿನ್ನಲ್ಲಿ ಏನು ಸ್ನಾನಾದಿಗಳನ್ನು ಮಾಡ್ತಾರೆ, ಅದರ ಮೂಲಕ ನಿನ್ನ ಪಾಪವನ್ನು ಕೂಡ ಅವರು ಪರಿಹಾರ ಮಾಡ್ತಾರೆ ಅಂತ ಅವರೊಂದು ಪರಿಹಾರ ಹೇಳಿದ್ರಂತೆ. ಗಂಗೆ ಬಹಳ ದೊಡ್ಡ ದೇವತೆ. ಯಾರೋ ಕೆಲವು ಸಾಮಾನ್ಯರಾದ ಸಾಧು ಸತ್ಪುರುಷರು, ಬಹಳ ವಿಶೇಷ ಸಾಧನೆ, ಎತ್ತರ ಅದಿಲ್ಲದೇ ಇದ್ದಂಥವರು ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಗಂಗಾ ನದಿಯ ಪಾಪವನ್ನು ಅವ್ರು ಪರಿಹಾರ ಮಾಡಲಿಕ್ಕೆ ಅವರಿಗೆ ಶಕ್ತಿ ಇರೋದಿಲ್ಲ. ಆದರೆ ಗಂಗೆಗಿಂತ ಮಿಗಿಲಾಗಿ ಬಹಳ ದೊಡ್ಡ ದೊಡ್ಡ ಸಾಧಕರು, ಕೆಲವು ಬಾರಿ ದೇವತೆಗಳು ಭೂಮಿಗೆ ಇಳಿದು ಬಂದಾಗ, ಅವತಾರ ಮಾಡಿದಾಗ, ಅಥವಾ ಅವತಾರ ಮಾಡಲಿಲ್ಲದೆ ಹೋದರೂ ತಾವಾಗಿಯೇ ಯಾವುದಾದ್ರೂ ಕಾರ್ಯಕ್ಕೆ ಇಳಿದು ಬಂದಾಗ, ಗಂಗೆಯಲ್ಲಿ ಸ್ನಾನ ಮಾಡಿದಾಗ ಗಂಗಾ ನದಿಯನ್ನು ಅವರು ಪವಿತ್ರ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಬೇಕು. ತೀರ್ಥೀಕುರುವಂತೆ ತೀರ್ಥಾನಿ ಅಂತ ಭಾಗವತದಲ್ಲೇ ಒಂದು ಕಡೆ ಬಂದಿದೆ. ಕೃಷ್ಣ ಅಕ್ರೂರನ್ನು ಸ್ತೋತ್ರ ಮಾಡುವಂಥ ಪ್ರಸಂಗ. ನಿಮ್ಮಂಥವರು ತೀರ್ಥಗಳನ್ನೇ ತೀರ್ಥವನ್ನಾಗಿ ಮಾಡುವಂತಹ ಮಹಾಶಕ್ತಿ ಇದ್ದವರು ಅಂತ ಕೃಷ್ಣ ಭಗವಂತ ಅಕ್ರೂರನನ್ನು ಹೊಗಳುವಂಥ ಒಂದು ಪ್ರಸಂಗ ಇದೆ. ಹಾಗೆ ಆಚಾರ್ಯರು ಮುಖ್ಯಪ್ರಾಣ ಮಧ್ವಾಚಾರ್ಯರಾಗಿ ಬಂದಾಗ ಎಲ್ಲ ಕಡೆ ಅವರು ಸಂಚಾರ ಮಾಡಿದ್ರು. ಮಧ್ವವಿಜಯ ಮೊದಲಾದ ಕಡೆ ವರ್ಣನೆ ಬರುವಂತೆ ಅವರು ಕೂಡ ಈ ಗಂಗೆಗೂ ಪಾವಿತ್ರ್ಯವನ್ನು ತಂದುಕೊಟ್ಟವರು ಅನ್ನೋ ಒಂದು ವರ್ಣನೆ ಮಧ್ವವಿಜಯ ಇತ್ಯಾದಿ ಕಡೆಗಳಲ್ಲಿ ಕೇಳಿ ಬರ್ತದೆ. ಹೀಗೆ ಆ ಜ್ಞಾನಿಗಳ ಸ್ತೋತ್ರವನ್ನು ಕೂಡ ಮಾಡಿದ್ದೇವೆ. ಇಲ್ಲಿಯೇ ಆ ರುದ್ರನ ಸ್ತೋತ್ರವನ್ನು, ರುದ್ರನ ಕುರಿತು ತಪಸ್ಸನ್ನು ಮಾಡಿದ್ದು ಕೂಡ ಕೇಳಿ ಬರ್ತದೆ. ಶಿವನು ಕೂಡ ಅಲ್ಪಕಾಲದ ತಪಸ್ಸಿಗೆ ಒಲಿದ ಆ ಭಗೀರಥನಿಗೆ ಅಂತ ಕೇಳಿ ಬರ್ತದೆ. ಅದಕ್ಕಾಗಿ ಅದನ್ನು ನೋಡಿದ್ದೇವೆ. ಆಯಿತು, ಗಂಗಾ ನದಿಯ ಒಂದು ಸ್ತೋತ್ರ ನಮಗಿಲ್ಲಿ ಕಾಣಬೇಕಾಗಿತ್ತು. ಅದನ್ನು ಈ 8ನೇ ಅಧ್ಯಾಯ 9ನೇ ಸ್ಕಂದದ್ದು 45ನೇ ಶ್ಲೋಕದಲ್ಲಿ ಬಂದದ್ದನ್ನು ನಾನು ಆಯ್ದುಕೊಂಡು ಹೇಳಿದ್ದೀನಿ. ನಹ್ಯೇತತ್ ಪರಮಾಶ್ಚರ್ಯಂ ಸ್ವರ್ಧುನ್ಯ ಯದಿ ಹೋದಿತಂ ಅನಂತ ಚರಣಾಂಬೋಜ ಪ್ರಸೂತಾಯ ಭವಚ್ಛಿದ. ಹರಿಪಾದ ಕಮಲದಿಂದ ಇಳಿದು ಬಂದಂಥ ಈ ಗಂಗೆ ನದಿ ಏನಿದ್ದಾಳೆ, ಅವಳು ಸಂಸಾರದ ಬಂಧನವನ್ನೇ ಪರಿಹಾರ ಮಾಡುವಂಥವಳು. ಅವಳ ಬಗ್ಗೆ ನಾವು ಇಷ್ಟೇನು ವರ್ಣನೆ ಮಾಡಿದ್ವಲ್ಲ ಈ 9ನೇ ಸ್ಕಂದದ 8ನೇ ಅಧ್ಯಾಯದಲ್ಲಿ, ಅದರಲ್ಲಿ ಯಾವ ಆಶ್ಚರ್ಯವೂ ಕೂಡ ಇಲ್ಲ. ಅಲ್ಲಿ ಶ್ರದ್ಧೆಯಿಂದ ಆ ಗಂಗಾ ನದಿಯಲ್ಲಿ ಸ್ನಾನ ಇತ್ಯಾದಿಗಳನ್ನು ಮಾಡಿದವರು, ಆ ಮೂಲಕ ಅಂತಃಕರಣವನ್ನು ಸ್ವಚ್ಛ ಮಾಡಿಕೊಂಡು ಶ್ರವಣ ಮರಣಾದಿಗಳಲ್ಲಿ ತೊಡಗಿದವರು ಭಗವಂತನ ಸಾಯುಜ್ಯವನ್ನು ಪಡೀತಾರೆ. ಸನ್ನಿವೇಶ ಮನೋ ಯಸ್ಮಿನ್, ಗಂಗಾ ನದಿಯಲ್ಲಿ ಮನಸ್ಸಿಡಬೇಕು ಅಂತಿದೆ. ಗಂಗಾ ನದಿಯಲ್ಲಿ ಅಂತರ್ಯಾಮಿಯಾದ ಭಗವಂತನಲ್ಲಿ ಮನಸ್ಸಿಡಬೇಕು ಅಂತ ಅದರ ತಾತ್ಪರ್ಯ. ಗಂಗೆಯನ್ನು ಭಗವಂತನ ಒಂದು ಪ್ರತೀಕ ಅಂತ ಭಾವಿಸಬೇಕು. ಹೀಗೆ ಭಾವಿಸಿ ಅವಳಲ್ಲಿ ಸ್ನಾನಪಾನಾದಿಗಳನ್ನು ಮಾಡಬೇಕು. ಮುಂದೆ ಶ್ರವಣ ಮರಣಾದಿಗಳನ್ನು ಮಾಡಬೇಕು ಅವಳ ತೀರದಲ್ಲಿ ವಿಶೇಷವಾಗಿ. ಅದು ಎಲ್ಲ ಥರದ ಪಾಪಗಳ ಪರಿಹಾರಕ್ಕೂ ಕೂಡ ಕಾರಣ ಅಂತ ನಮಗೆ ಗೊತ್ತಿದೆ. ಈಗ ನಾವೇನು ಭಾಗವತದ ವಿಸ್ತೃತವಾದ ಶ್ರವಣ ಮಾಡ್ತಿದ್ದೀವಿ, ಅಲ್ಲಿ 2ನೇ ಸ್ಕಂದದ 7ನೇ ಅಧ್ಯಾಯ, ಅದರ ಶ್ರವಣ ನಾವೀಗ ಮಾಡಬೇಕಾಗಿದೆ. ಆ 7ನೇ ಅಧ್ಯಾಯದ ಆರಂಭದಲ್ಲಿ ಮೊದಲನೇ ಶ್ಲೋಕ ವರಾಹ ರೂಪದ ಭಗವಂತನ ವರ್ಣನ ಅಲ್ಲಿದೆ. ಯತ್ರೋದ್ಗತಃ ಕ್ಷಿತಿತಲೋದ್ಧರಣಾಯ ಬಿಭ್ರತ್ ಕ್ರೌಢೀಂ ತನುಂ ಸಕಲ ಯಜ್ಞಮಯೀಂ ಅನಂತಃ ಅಂತರಂ ಮಹಾರ್ಣವ ಉಪಾಗತಮಾದಿದೈತ್ಯಂ ತಂ ದಂಷ್ಟ್ರಯಾದ್ರಿಮೇವ ವಜ್ರಧರೋ ದದಾರ ಅಂತ ಮೊದಲನೇ ಶ್ಲೋಕ. ಎಲ್ಲ ಅವತಾರಗಳನ್ನು ಈ ಹಿಂದೆ 1ನೇ ಸ್ಕಂದದಲ್ಲಿ ಒಂದು ಸ್ವಲ್ಪ ವರ್ಣನೆ ಮಾಡಿದ್ದಾರೆ. ಈಗಿಲ್ಲಿ ಮತ್ತಷ್ಟು ವರ್ಣನೆ ಮಾಡ್ತಾರೆ. ವರಾಹ, ಯಜ್ಞ, ಕಪಿಲ ಮೊದಲಾದ ಅವತಾರಗಳ ವರ್ಣನೆ ಇಲ್ಲಿ ಕೇಳಿ ಬರ್ತದೆ. ಕೋರೆ ದಾಡಿಯನ್ನು ಧರಿಸಿ ವರಾಹ ರೂಪವನ್ನು ತಳೆದ ಈ ಭಗವಂತ ತನ್ನ ಶರೀರದಿಂದಲೇ ಯಜ್ಞಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಕೂಡ ಅವನು ಹುಟ್ಟಿಸಿದ ಅಂತ ಕೇಳಿ ಬರ್ತದೆ. ಸಮುದ್ರ ತಳದಿಂದ ಭೂಮಿಯನ್ನು ಎತ್ತಲಿಕ್ಕೆ ಅಂತ ಅವನು ಹೋಗಿದ್ದ. ಭೂಮಿ ಆ ಸಮುದ್ರ ತಳಕ್ಕೆ ಕುಸಿದು ಬಿದ್ದಿತ್ತು.
ಅದನ್ನು ಎತ್ತಬೇಕು ಅಂತ ಆತ ಮೇಲೆ ಬಂದಿದ್ದ. ಹಾಗೆ ಬಂದಂಥ ಆ ವರಾಹನಿಗೆ ಧಕ್ಕೆ ಮಾಡಲಿಕ್ಕೆ ಅಂತ, ಆ ವರಾಹನನ್ನು ತಡೀಬೇಕು ಅಂತ ಅಲ್ಲಿ ಬಂದವನು ಈ ಹಿರಣ್ಯಾಕ್ಷ. ಆ ಹಿರಣ್ಯಾಕ್ಷನನ್ನ ಅವನ ಕಿವಿಗಳ ಬುಡಕ್ಕೆ ಹೊಡೆದು ಹಾಕಿ ಆತನನ್ನ ಸಂಹರಿಸಿದ ಭಗವಂತ. ಹೇಗೆ ಅಂದರೆ, ಇಂದ್ರ ವಜ್ರಾಯುಧದಿಂದ ಪರ್ವತವನ್ನು ಪುಡಿಗಟ್ಟುವಂತೆ ಈ ವರಾಹರೂಪಿಯಾದ ಭಗವಂತ ಈ ದೈತ್ಯನಾದ ಹಿರಣ್ಯಾಕ್ಷನನ್ನು ಕೊಂದು ಹಾಕಿದ ಅಂತ ಅವನ ವರ್ಣನೆ ಇದೆ. ವರಾಹ ರೂಪದ ಬಗ್ಗೆ ನಾವು ಇವತ್ತೇನು ಕೇಳ್ತಾ ಇದ್ದೀವಲ್ಲ, ಇದು ಕೂಡ ತುಂಬ ಒಂದು ಅಪರೂಪದ ಯೋಗವೇ. ವರಾಹ ನಮಗೆ ಶ್ರಾದ್ದಸ್ವಾಮಿ ಜನಾರ್ದನ ರೂಪ ಅಂತ ಕೇಳಿ ಬರ್ತದೆ. ಶ್ರಾದ್ದಕ್ಕೆ ಮೊದಲ ಪ್ರವರ್ತಕ ಅಂದರೆ ವರಾಹ ಅಂತ ಮಹಾಭಾರತದಲ್ಲಿ ಬಂದಿದೆ. ಅದು ಒಂದನ್ನು ನಾವು ನೋಡಬೇಕು. ಇಲ್ಲಿಗೆ ವರಾಹದ ಬಗ್ಗೆ ಬಂದಿದೆ ಭಾಗವತದಲ್ಲಿ. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ, ಮೋಕ್ಷ ಧರ್ಮ ಪರ್ವದಲ್ಲಿ ನರನಾರಾಯಣರು ನಾರದನಿಗೆ ಹೇಳಿದಂಥ ಒಂದು ಕಥಾ, ವರಾಹ ರೂಪದ ಭಗವಂತನ ಕಥಾ. ಈ ಭೂಮಿ ಕುಸಿದು ಹೋಗಿತ್ತು. ಆವಾಗ ಗೋವಿಂದ ಅಂತ ಕರೆಸ್ಕೊಂಡಿರುವ ಈ ವರಾಹ ರೂಪವನ್ನು ತಾಳಿ ಅವಳನ್ನು ಮೇಲೆತ್ತಿದ. ಜಲಕರ್ದಮ ಲಿಪ್ತಾಂಗ, ಅವನ ಮೈಗೆಲ್ಲ ಸಾಗರದ ಆಳಕ್ಕೆ ಇಳಿದಿದ್ನಲ್ಲ, ಅವನು ಕೆಸರು ಅಂಟ್ಕೊಂಡಿತ್ತಂತೆ. ಆಗ ಅವನೇನು ಮಾಡಿದ, ಪ್ರಾಪ್ತೇಚ ಆಹ್ನಿಕ ಕಾಲೇತು ಮಧ್ಯ ದೇಶಗತೆ ರವೌ. ಸೂರ್ಯ ಆಗ ಮಧ್ಯಾಹ್ನ ಕಾಲದಲ್ಲಿದ್ದಾಗ, ಆಹ್ನಿಕ ಕಾಲ ಬಂದಾಗ, ದಂಷ್ಟ್ರಾ ವಿಲಗ್ನಾನ್ ತ್ರೀನ್ ಪಿಂಡಾನ್ ವಿಧಾಯ ಸಹಸಾ ಪ್ರಭು, ಅವನ ಕೋರೆ ದಾಡಿಗೆ ಮಣ್ಣು ಅಂಟಿಕೊಂಡಿತ್ತು. ಆದ್ದರಿಂದ ಅವನು 3 ಪಿಂಡಗಳನ್ನು ಮಾಡಿದಂತೆ. ಸ್ಥಾಪಯಾಮಾಸ ವೈ ಪೃಥ್ವ್ಯಾಂ, ಭೂಮಿಯಲ್ಲಿ ಅವುಗಳನ್ನು ಸ್ಥಾಪನೆ ಮಾಡಿದ. ಕುಶಾನಾಸ್ತೀರ್ಯ, ಕೆಳಗೆ ದರ್ಭಗಳನ್ನು ಹಾಸಿ ಅದರ ಮೇಲಿಟ್ಟ. ತೇಷು ಆತ್ಮಾನಮುದ್ದೇಶ್ಯ ಪಿತ್ರ್ಯಂ ಚಕ್ರೆ ಯಥಾವಿದೆ. ಭಗವಂತ ಶ್ರಾದ್ದ ಮಾಡಿದ್ಯಾರಿಗೆ ಅಂದರೆ, ಶ್ರಾದ್ದಸ್ವಾಮಿಯಾದ ತನ್ನನ್ನು ಕುರಿತೇ ತಾನು ಯಾಗ ಮಾಡಿಕೊಂಡ ಅಂತ ಅದರ ತಾತ್ಪರ್ಯ. ಸ್ಥಾಪಯಾಮಾಸ ವೈ ಪೃಥ್ವ್ಯಾಂ ಕುಶಾನಾಸ್ತೀರ್ಯ ತೇಷು ಆತ್ಮಾನಮುದ್ದೇಶ್ಯ ಪಿತ್ರ್ಯಂ ಚಕ್ರೆ ಯಥಾವಿಧೆ. ಹೀಗೆ ಭಗವಂತ ತಾನು ಶ್ರಾದ್ದವನ್ನು ಮಾಡಿ ತೋರಿಸಿದ್ದಾನೆ. ಸಂಕಲ್ಪಯಿತ್ವಾ ತ್ರೀನ್ ಪಿಂಡಾನ್ ಸ್ವೇನೈವ ವಿಧಿನಾ ಪ್ರಭು ಆತ್ಮಗಾತ್ರೋಷ್ಣ ಸಂಭೂತೈ ಸ್ನೇಹಗರ್ಭೈ ತಿಲೈರಪಿ. ಭಗವಂತನ ಆ ದೇಹದಿಂದಲೇ ಎಳ್ಳು ಹುಟ್ಟಿತು ಅಂತ ಆ ಮಹಾಭಾರತ ವರ್ಣನೆ ಮಾಡ್ತದೆ. ಪ್ರೋಕ್ಷ್ಯ ಅಪಸವ್ಯಂ ದೇವೇಶಃ ಪ್ರಾಂಗ್ಮುಖ ಕೃತವಾನ್ ಸ್ವಯಂ. ಅಪಸವ್ಯವಾಗಿದ್ದು ಏನೇನು ಎಲ್ಲ ಕ್ರಿಯೆಗಳನ್ನು ಮಾಡಬೇಕು ಅದನ್ನೆಲ್ಲ ಮಾಡಿದ. ಮರ್ಯಾದಾ ಸ್ಥಾಪನಾರ್ಥಂಚ ತಥೋ ವಚನ ಮುಕ್ತವಾನ್. ಲೋಕದಲ್ಲೊಂದು ಮರ್ಯಾದೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಅವನಿಗೆ ಬಯಕೆ ಇತ್ತು. ಹೀಗೊಂದು ಮಾತು ಹೇಳಿದ, ಅಹಂ ಹಿ ಪಿತರಃ ಸೃಷ್ಟು ಮುದ್ಯತಃ. ನಾನು ಜಗತ್ತಿನ ಸೃಷ್ಟಿಕರ್ತನಾದ ನಾನು ಈ ಪಿತೃದೇವತೆಗಳನ್ನು ಸೃಷ್ಟಿ ಮಾಡಿದ್ದೇನೆ. ಮತ್ತೆ ಹೀಗೆ ಅವನು ಆಲೋಚನೆ ಮಾಡ್ತಿದ್ದಾಗ, ಪಿತೃಕಾರ್ಯ ವಿಧೀನ್ ಪರಾನ್ ದಂಷ್ಟ್ರಾಭ್ಯಾಂ ಪ್ರವಿನಿರ್ಧೂತ ಮಮೈತೆ ದಕ್ಷಿಣಾಂ ದಿಶಂ. ನಾನು ಈ ಶ್ರಾದ್ದವನ್ನು ಮಾಡಿ ತೋರಿಸಿದ್ದೇನೆ. ತ್ರಯೋ ಮೂರ್ತಿ ವಿಹೀನ, ಅಮೂರ್ತ ಪಿತೃಗಳು ಮತ್ತು ಮೂರ್ತ ಪಿತೃಗಳು ಅಂತ ಏನು ಬರ್ತದಲ್ಲ, ಅಮೂರ್ತಾನಾಂತ ಮೂರ್ತಾನ ಪಿತೃಣಾಂ ದೀಪ್ತತೆ ರಸಾಂ ಅಂತ ಶ್ರಾದ್ದದಲ್ಲಿ ನಾವೇನು ಕೇಳ್ತೇವೆ. ತ್ರಯೋ ಮೂರ್ತಿ ವಿಹೀನ ಪಿಂಡಮೂರ್ತಿಧರಾಸ್ತೇನೆ. ಅವರಿಗೆ ಪಿಂಡವೇ ಶರೀರ. ಒಂದು 7 ಪಿತೃಗಳ ಪೈಕಿ 3 ಜನರಿಗೆ ಪಿಂಡವೇ ಶರೀರ. ಇನ್ನು ಕೆಲವರು ಮೂರ್ತರು ಅಂತ ಇನ್ನು ಕೆಲವರು ಇದ್ದಾರೆ, ಅವರನ್ನು ಮೂರ್ತ ಪಿತೃಗಳು ಅಂತ ಕರೀತಾರೆ. ಮೊದಲು ಹೇಳಿದವರು ಅಮೂರ್ತ ಪಿತೃಗಳು. ಹೀಗೆ ಆ ಭಗವಂತ ಶ್ರಾದ್ದವನ್ನು ಮಾಡಿ ತೋರಿಸಿದಾನೆ ಅಂತ ಕೇಳಿ ಬರ್ತದೆ. ವರಾಹ ಪರ್ವತೆ ವಿಪ್ರ ದತ್ವಾ ಪಿಂಡಾನ್ ಸವಿಸ್ತರಾನ್ ಆತ್ಮಾನಂ ಪೂಜಯಿತ್ವೈವ ತತ್ರೈವ ಅದರ್ಶನಂ ಗತಃ. ಹೀಗೆ ಭಗವಂತನಾದ ವರಾಹನನ್ನು ಕೂಡ ನಾವು ಶ್ರಾದ್ದದ ಸ್ವಾಮಿ ಅಂತ ಎಲ್ಲ ಸಂದರ್ಭದಲ್ಲೂ ನೆನಪಿಸ್ಕೊಳ್ಬೇಕು. ಮತ್ತೆ ಶ್ರಾದ್ದದಲ್ಲಿ ಪೃಥ್ವಿಯನ್ನು ನೆನಪಿಸ್ಕೋಬೇಕು ಅಂತಿದೆ. ನಮೋಸ್ತು ಪ್ರಿಯದತ್ತಾಯಿ ಅಂತ ಮಹಾಭಾರತದಲ್ಲೇ ಬಂದಿರುವಂಥ ಒಂದು ಮಾತು ಹಿಂದೆ ಹೇಳಿದ್ದೆ. ಪ್ರಿಯದತ್ತ ಅಂದರೆ ಭೂಮಿ ಹೆಸರು. ಆ ಸಂದರ್ಭದಲ್ಲಿ ಆ ಭೂಮಿಯನ್ನು ಈ ಶ್ಲೋಕದಿಂದ ನೆನಪಿಸ್ಕೋಬೇಕು. ನಮಃ ಸರ್ವಸಹಾಭ್ಯ ಅಂತ ಗೋವುಗಳನ್ನು ಕೂಡ ನೆನಪು ಮಾಡ್ಕೊಳ್ಬೇಕು. ಕೆಲವಕ್ಕೆ ದೀರ್ಘವಾದ ಶ್ಲೋಕಗಳಿವೆ, ಅದೆಲ್ಲವನ್ನು ಇಲ್ಲಿ ಹೇಳ್ತಾ ಇಲ್ಲ. ಆ ಶ್ರಾದ್ದಕ್ಕೆ ಬೇಕಾದ ಗೋಮಯವನ್ನು ಒದಗಿಸುವ ಗೋವುಗಳು ಮತ್ತೆ ಆ ಶ್ರಾದ್ದಕ್ಕೆ ನೆಲೆಯಾದಂಥ ಪೃಥ್ವಿದೇವಿ, ಇವರಿಬ್ಬರೂ ಕೂಡ ನೆನಪಿಸ್ಕೊಳ್ಬೇಕಂತೆ. ನಾಮಾಸ್ಯಾ ಪ್ರಿಯದತ್ತೇತಿ ದೇವ್ಯಾ ಗುಹ್ಯಂ ಸನಾತನಂ
ದಾನಂ ವಾಪ್ಯಥವಾ ದಾನಂ ನಾಮಾಸ್ಯ ಪ್ರಥಮಂ ಪ್ರಿಯಂ. ಪ್ರಿಯದತ್ತ ಅಂತ ಭೂಮಿನ ಕರೆಯುವುದು ಯಾಕೆ ಅಂದರೆ, ಯಾರು ಪೃಥ್ವಿಯನ್ನು ಇನ್ನೊಬ್ಬರಿಗೆ ದಾನ ಕೊಡ್ತಾರೋ, ದಾನ ಕೊಡುವವನಿಗೂ ದಾನ ಸ್ವೀಕಾರ ಮಾಡುವವನಿಗೂ ಕೂಡ ಇಬ್ಬರಿಗೂ ಅತ್ಯಂತ ಪ್ರಿಯಳಾದವಳು ಅವಳು. ಆದ್ದರಿಂದ ಅವಳನ್ನು ಪ್ರಿಯದತ್ತ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಈ ಭೂಮಿಯನ್ನು ಕೂಡ ಆ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಇದಲ್ಲದೆ ಗಾವಸ್ತೇಜ ಪರಂ ಪ್ರೋಕ್ತ ಮಿಹಲೋಕೆ ಪರತ್ರ ಚ ನಗೋಭ್ಯ ಪರಮಂ ಕಿಂಚಿತ್ ಪವಿತ್ರಂ ಭರತರ್ಷಭ. ಗೋವಿಗಿಂತ ಅತ್ಯಂತ ಶ್ರೇಷ್ಠವಾದ ತೇಜಸ್ಸು ಈ ಜಗತ್ತಿನಲ್ಲಿ ಇಲ್ಲ ಅಂತ ಅಲ್ಲೇ ಮಹಾಭಾರತದಲ್ಲಿ ಬಂದಿರುವಂತಹ ಮತ್ತೊಂದು ಮಾತು ಕೂಡ ಇದೆ. ದಾನ ಧರ್ಮ ಪರ್ವದಲ್ಲಿ ಬಂದಿರುವಂತಹ ಮಾತಿದೆ. ಹೀಗೆ ಭೂಮಿಯನ್ನು ಮತ್ತು ಗೋವುಗಳನ್ನು ಅಲ್ಲಿ ಸ್ಮರಿಸಬೇಕು. ಸ್ತೋತವ್ಯಾಚೇಹ ಪೃಥಿವಿ ನಿವಾಪಸ್ಯ ಧಾರಿಣಿ. ನಿವಾಪ ಅಂದರೆ ಶ್ರಾದ್ದ. ಶ್ರಾದ್ದಕ್ಕೆ ನೆಲೆಯನ್ನು ಕೊಟ್ಟಂತಹ ಭೂಮಿ ದೇವಿಯನ್ನು ನೆನಪು ಮಾಡ್ಕೊಳ್ಬೇಕು. ವೈಷ್ಣವಿ ಕಾಶ್ಯಪಿ ಚೇತಿ. ಅವಳಿಗೆ ವೈಷ್ಣವಿ ಅಂತ ಹೆಸರು, ಕಾಶ್ಯಪಿ ಅಂತ ಹೆಸರು, ಹೀಗೆಲ್ಲ ಹೆಸರಿದೆ. ಅವಳನ್ನು ನೆನಪಿಸ್ಕೊಳ್ಬೇಕು ಅಂತ ಬರ್ತದೆ. ಹೀಗೆ ವರಾಹನನ್ನ ಮಹಾಭಾರತದಲ್ಲಿ ಬಂದಿರುವಂತೆ ನಾವು ನೋಡಿದ್ದೇವೆ. ಮಹಾಭಾರತದಲ್ಲೇ ಸಭಾಪರ್ವದಲ್ಲಿ ಮತ್ತು ಹರಿವಂಶದಲ್ಲಿ ಆ ಭಗವಂತನ ಒಂದೊಂದು ಅಂಗಾಂಗಗಳಿಂದ ಯಜ್ಞಕ್ಕೆ ಅಂಗವಾದ ಎಲ್ಲ ಪದಾರ್ಥಗಳು ಹೇಗೆ ಹುಟ್ಟಿದವು ಅಂತೊಂದು ವರ್ಣನೆ ಮಾಡಿದ್ದಾರೆ. ದರ್ಭೆಗಳೆಲ್ಲ ಅವನು ರೋಮ ಮೂಲದಿಂದ ಹುಟ್ಟಿದವು ಅಂತ ಅದರಲ್ಲಿ ಒಂದು. ಎಳ್ಳಂತೂ ಅವನ ಶರೀರದಿಂದ ಹುಟ್ಟಿತು ಅಂತ ಇದೇ ನಾವು ಮಹಾಭಾರತದಲ್ಲಿ ನೋಡಿದ್ದೇವೆ. ಬಹಳ ವಿಸ್ತಾರವಾಗಿ ಆ ಭಗವಂತನ ಶರೀರದಿಂದ ಉಳಿದ ಪದಾರ್ಥಗಳು ಹುಟ್ಟಿದ್ದನ್ನು ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ಅವನನ್ನು ಯಜ್ಞವರಾಹ ಅಂತ ಹೇಳ್ತಾರೆ. ಅದು ಯಜ್ಞ ಅಂದರೆ ದೇವಯಜ್ಞ ಇರಬಹುದು, ಪಿತೃಯಜ್ಞ ಇರಬಹುದು, ಮತ್ತು ನಾವು ಮಾಡುವಂತಹ ಸ್ವಾಧ್ಯಾಯ ಯಜ್ಞ ಏನಿದೆ ಅದಕ್ಕೂ ಕೂಡ ಆ ಭಗವಂತ ನಿಯಾಮಕನೇ. ಅವನನ್ನು ಜ್ಞಾನಾಯ ವಿದ್ಯಾಗುರವೇ ನಮಃ ಅಂತ 3ನೇ ಸ್ಕಂದದಲ್ಲಿ ವರ್ಣನೆ ಮಾಡ್ತಾರೆ. ಅವನು ಹೀಗೆ ಆ ಹಿರಣ್ಯಾಕ್ಷನನ್ನು ಕೊಂದು ಹಾಕಿದ ಅಂತ ಅಲ್ಲಿ ವರ್ಣನೆ ಕೇಳಿ ಬರ್ತದೆ. ಸಕಲ ಯಜ್ಞಮಯೀಂ ಸೃಕ್ ಸೃವಾದಿ ಸರ್ವ ಉಪಕರಣ ಜನನೀಂ. ಯಜ್ಞದಲ್ಲಿ ಸೃಕ್ ಸೃವ ಮೊದಲಾದ ಕೆಲವು ಸೌಟುಗಳನ್ನು, ಚಮಚಗಳನ್ನು ಉಪಯೋಗ ಮಾಡ್ತಾರೆ. ಅವು ಎಲ್ಲವೂ ಕೂಡ ಅವನ ಶರೀರದಿಂದಲೇ ಹುಟ್ಟಿದ್ದು. ವಿಜಯಧ್ವಜರ ದೃಷ್ಟಿಯಿಂದ ದಂಷ್ಟ್ರ ಅಂತಿದೆಯಲ್ಲ, ಅವನು ತನ್ನ ಕೋರೆದಾಡಿಯಿಂದ ಹೊಡೆದ ಅಂತ. ಆ ದಂಷ್ಟ್ರ ಎಂಬ ಶಬ್ದದಿಂದ ಅದೊಂದನ್ನೇ ಇಟ್ಕೊಳ್ಳೋದಲ್ಲ, ಸುದರ್ಶನ, ಗದೆ ಇದನ್ನು ಎಲ್ಲವನ್ನೂ ಇಟ್ಕೊಳ್ಬೇಕು. ದಂಷ್ಟ್ರಯ ಕೋರೆ ಹಲ್ಲಿನಿಂದ ಅಂದರೆ ಸುದರ್ಶನ ಚಕ್ರದಿಂದ, ಗದೆಯಿಂದ ಅಂತ ಅದನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ ವಿಜಯಧ್ವಜ ತೀರ್ಥರು. ಸಮುದ್ರೇ ನಿಮಜ್ಜ ರಸಾತಲ ಕಥಾಂ ಮಹೀಂ. ಸಮುದ್ರದಲ್ಲಿ ಮುಳುಗಿ ಪಾತಾಳಕ್ಕೆ ಹೋಗಿ ಬಿಟ್ಟಿತ್ತು ಭೂಮಿ. ಅದನ್ನು ತನ್ನ ಕೋರೆ ದಾಡಿ ಮೇಲೆ ನಿಲ್ಲಿಸಿಕೊಂಡು ಮೇಲೆ ಬಂದ. ಆಗ ಅಂತರ್ಮಹಾನ್ನವೇ ತದ್ರೋಧಾಯ ಉಪಾಗತಂ. ಇವನನ್ನು ತಡೆಯಲಿಕ್ಕೆ ಈ ಹಿರಣ್ಯಾಕ್ಷ ಬಂದ, ಅವನನ್ನು ಕೊಂದು ಹಾಕಿದ. ಇಂದ್ರ ವಜ್ರಾಯುಧದಿಂದ ಎಲ್ಲ ಪರ್ವತಗಳನ್ನು ಸೀಳಿದಂತೆ ಅಂತ ಅದರ ಅಭಿಪ್ರಾಯ. ಇದು ವಿಜಯಧ್ವಜರ ಅಭಿಪ್ರಾಯ. ಸಕಲ ಯಜ್ಞಮಯೀಂ ಯಜ್ಞೋಪಕರಣ ಕುಶಾದಿ ಜನನೀಂ. ಯಜ್ಞಕ್ಕೆ ಉಪಕರಣವಾದ ದರ್ಭೆ ಮೊದಲಾದವುಗಳೆಲ್ಲವನ್ನೂ ಹುಟ್ಟಿಸಿದ್ದು ಈ ವರಾಹನ ಶರೀರವೇ ಅಂತ ಹೀಗದರ ತಾತ್ಪರ್ಯ. ಹೀಗೆ ಈ 2ನೇ ಸ್ಕಂದದ 7ನೇ ಅಧ್ಯಾಯದ ಒಂದು ಶ್ಲೋಕವನ್ನು ನಾವಿವತ್ತು ನೋಡಿದ್ದೇವೆ. ಇದಕ್ಕೆ ವೀರರಾಘವರು ಮೊದಲಾದವರು ಹೇಳಿದಂಥ ವಿಶೇಷ ಅರ್ಥ ಏನೂ ಇಲ್ಲ. ಆದ್ದರಿಂದ ಅದನ್ನು ವೀರರಾಘವ್ರದ್ದಾಗಲಿ ಶ್ರೀಧರದಾಗಲಿ ನಾನು ಅದನ್ನು ಹೆಚ್ಚಿಂದೇನು ಹೇಳ್ತಾ ಇಲ್ಲ. ಕೇವಲ ವಿಜಯಧ್ವಜರು ಮತ್ತು ಯಾದವಾರರ ಅಭಿಪ್ರಾಯವನ್ನು ಮಾತ್ರ ಹೇಳಿ ಮುಗಿಸಿದ್ದೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ನಾವು ಪಿತೃದೇವತೆಗಳ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದ ಶ್ರಾದ್ದಸ್ವಾಮಿಯಾದ ಜನಾರ್ದನ ವರಾಹ, ಗಂಗೆಯಲ್ಲಿ ಅಂತರ್ಯಾಮಿಯಾಗಿಯೂ ಅವನೇ ಇದ್ದಾನೆ. ಏನು ನಮ್ಮ ತಂದೆಯವರ ಕಾಲಶ್ರಾದ್ದ ಮಾಡಿದ್ದೇವೆ, ಆ ಪಿಂಡಗಳನ್ನು ಗಂಗಾ ನದಿಯಲ್ಲೇ ನಾವು ಇವತ್ತು ವಿಸರ್ಜಿಸಿದ್ದೇವೆ. ಹೀಗೆ ತಂದೆಯನ್ನು ಉದ್ದೇಶಿಸಿ, ನಮ್ಮ ತಂದೆಯವರನ್ನು ಉದ್ದೇಶಿಸಿ ಮಾಡಿದಂಥ ಒಂದು ದ್ರವ್ಯ ಯಜ್ಞ ಈಗ ಬೆಳಗ್ಗೆ ಮಾಡಿದ್ದು ಶ್ರಾದ್ದ ಯಜ್ಞ, ಸಾಯಂಕಾಲ ಈಗ ನಾವು ಮಾಡ್ತಾ ಇರುವಂಥ ಒಂದು ಜ್ಞಾನ ಯಜ್ಞ, ಭಾಗವತ ಪ್ರವಚನ ರೂಪವಾದಂಥ, ಭಾಗವತ ಪ್ರವಚನ ಶ್ರವಣ ರೂಪವಾದಂಥ ಒಂದು ಜ್ಞಾನ ಯಜ್ಞ. ಇದರಿಂದ ಆ ಗಂಗೆಯ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ವೈದ್ಯೋ ನಾರಾಯಣೋ ಹರಿಹಿ ಅಂತ ಕರೆಸ್ಕೊಂಡಿರುವ ಧನ್ವಂತರಿ ರೂಪದ ಭಗವಂತನು ಕೂಡ ಪ್ರೀತನಾಗಲಿ ಅಂತ ಪ್ರಾರ್ಥನೆ ಮಾಡಿ ಈ ಭಾಗವನ್ನು ಸಮಾಪ್ತ ಮಾಡ್ತಿದ್ದೇವೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂತೆ ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.